ಧರ್ಮಸ್ಥಳದಲ್ಲಿ SIT ಎಕ್ಸುಮೇಷನ್ ಓಕೆ, ಬಟ್ ಮಾಡ್ತಾರಂತ ರೀತಿ ಇದೆಯಲ್ಲ, ಇದೆಲ್ಲ ಒಂದಷ್ಟು ಬದಲಾವಣೆಗಳಾಗಬೇಕು. ಬರಿಗೈಯಲ್ಲಿ ಹ್ಯೂಮನ್ ಸ್ಕೆಲಿಟನ್, ರಿಕವರ್ಡ್ ಸ್ಕೆಲಿಟನ್ ಆ ವ್ಯಕ್ತಿ ಬರಿಗೈಲಿ ತೊಗೊಂಡೋಗ್ತಾ ಇದ್ದಾನೆ. ಕಾಲಲ್ಲಿ ಕಿತ್ತೋಗಿರೋ ಚಪ್ಪಲಿ, ಮೂಗುಗೆ ಟೌಲನ್ನು ಹಾಕೊಂಡಿದ್ದಾನೆ. 10 ರೂಪಾಯಿ ಒಂದು ಮಾಸ್ಕ್. ಆಮೇಲೆ ಇವರ ಹ್ಯೂಮನ್ ರಿಮೈನ್ಸ್ ಅಂತ ಇವ್ರ ಕೂದಲುಗಳು ಸಹ ಆ ಒಂದು ಇವರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಇವ್ರ ಕೂದಲಾಗಿರ್ಬೋದು, ಇವ್ರ ಬೆವರಾಗಿರ್ಬೋದು, ಫಾರೆನ್ಸಿಕ್ ಹೋಗ್ತಾ ಇರೋಂಥ ಮೆಟೀರಿಯಲ್ಸ್ಗಳಿಗೆ ಬಿದ್ದರೆ ಖಂಡಿತವಾಗಿ ಇವ್ರಿಗೆಲ್ಲ PPE ಕಿಟ್ ಅನ್ನ ಕೊಡಬೇಕು, ಸೇಫ್ಟಿ ಗ್ಲೌಸ್ ಅನ್ನ ಕೊಡಬೇಕು, ಶೂಸ್ ಅನ್ನ ಕೊಡಬೇಕು, ಮಾಸ್ಕ್ ಅನ್ನ ಕೊಡಬೇಕು. ಕಂಪಲ್ಸರಿ ಎಲ್ಲರೂ ಗ್ಲೌಸ್ ಹಾಕಿರ್ಲೇಬೇಕು. ಈ ಎಲ್ಲ ಸುರಕ್ಷಾ ಸಾಧನಗಳನ್ನ SIT ಅವರು ಬಳಸಬೇಕು, ತಾವೋ ಬಳಸಬೇಕು. ಅಲ್ಲಿ ಎಕ್ಸ್ಕವೇಷನ್ ಮಾಡ್ತಾರಂತ ವ್ಯಕ್ತಿಗಳಿಗೆ ಬಳಸಿದ್ರೆ ಮುಂದಿನ ತನಿಖೆಗೆ ಇದು ತೊಂದರೆ ಆಗಬಾರ್ದು. ಈಗ ಅವನ್ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಕೈಯಲ್ಲಿ ಎತ್ತಾ ಇದ್ದಾನೆ ವಿತೌಟ್, ಈಗ ಬ್ರೀಫ್ ಕೇಸ್ ಅನ್ನ ಹಿಡ್ಕೊಂಡ್ ಬಂದಿರೋಂತ ವ್ಯಕ್ತಿ ಅಲ್ಲಿ ಕಳೆ ಬರಗಳನ್ನು ನೇಕಡ್ ಹ್ಯಾಂಡ್ಸ್ ಅಲ್ಲೇ ತೆಗೆದಿರ್ತಾನೆ ಅಲ್ವಾ. 100% ನೀವು ನೇಕಡ್ ಹ್ಯಾಂಡ್, ಯಾಕಂದ್ರೆ ನಿಮ್ಗೆ ಗ್ಲೌಸ್ ಕೊಡೋ ಯೋಗ್ಯತೆನೂ ಇಲ್ಲ ಅಂದ್ಮೇಲೆ ಈ ಎಕ್ಸ್ಕಾವೇಷನ್ ಯಾಕೆ ಮಾಡ್ತಾ ಇದ್ದೀರಾ? ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ, ಎಕ್ಸುಮೇಷನ್ಗೆ ಸೇಫ್ಟಿ, ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ನೀವು ಕೈಲಿ ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ SIT ನೀವು ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ? ಸೀರಿಯಸ್ಲಿ. ಆಮೇಲೆ ನೆನ್ನೆ ಹೆಚ್ಚು ಕಡಿಮೆ 100 ಬೋನ್ಸ್ ಹ್ಯೂಮನ್ ರಿಮೈನ್ಸು, ಒಂದು ಸ್ಕಲ್ಲು, ಹೆಚ್ಚು ಕಡಿಮೆ 5 ವ್ಯಕ್ತಿಗಳ ಕಳೆಬರ ನೆನ್ನೆ ರಿಕವರಿ ಆಗಿದೆ. SIT ಅವರು ಎಕ್ಸುಮೇಷನ್ ಅಲ್ಲಿ ರಿಕವರಿ ಮಾಡಿದ್ದಾರೆ. ನಾವು ಪದೇ ಹೇಳ್ತಾ ಇದೀವಿ, ಟೆಕ್ನಾಲಜಿಯನ್ನ ಬಳಸಿ, ಗ್ರೌಂಡ್ ಸ್ಕ್ಯಾನರ್ಸ್ ಅನ್ನ ಬಳಸಿ ಹೆಚ್ಚಿನ ಪಳೆವಳಿಕೆ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ದೇರ್ ಇಸ್ ನೋ ಸೈನ್ ಆಫ್ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಗಳನ್ನ ಬಳಸುವಂತ ಯಾವುದೇ ಸೈನ್ಗಳು ಕಾಣ್ತಾ ಇಲ್ಲ. ಮೋಸ್ಟ್ಲಿ SIT ಅವರಿಗೆ, ಸರ್ಕಾರಕ್ಕೆ ಭಯ ಅನ್ಸುತ್ತೆ. ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರೋ ಬರ ಹ್ಯೂಮನ್ ರಿಮೈನ್ಸ್ ಎಲ್ಲ ಸಿಕ್ಕಾಕೊಳ್ಳುತ್ತೆ, ನಮ್ಗೆ ದೊಡ್ಡ ತಲೆನೋವು ಆಗುತ್ತೆ ಅಂತ ಸರ್ಕಾರ ಮತ್ತೆ SIT ಅವರು ಗ್ರೌಂಡ್ ಸ್ಕ್ಯಾನರ್ಗಳನ್ನ ಬಳಸ್ತಾ ಇಲ್ಲ. ವಿಚಾರ ಏನೇ ಇರಲಿ, ಬಟ್ ಪೀಪಲ್ ಆರ್ ವಾಚಿಂಗ್ ಯು. ದಯಮಾಡಿ ಅಲ್ಲಿ ಹೋಗುವಂತ ವ್ಯಕ್ತಿಗಳು, SIT ಅವರು, ಎಸ್ಪೆಷಲಿ SIT ಅವರು, ಅಲ್ಲಿ ಎಕ್ಸ್ಕಾವೇಷನ್ ಮಾಡುವಂತ ಫೀಲ್ಡ್ ಟೀಮು ಎಲ್ಲರೂ ಕೂಡ, ಯಾಕೆ PPE ಕಿಟ್ ಇಲ್ವಾ? ನಾವು ಕಳ್ಸ್ಕೊಡೋಣ, ಒಂದು 30 ಜನಕ್ಕೆ PPE ಕಿಟ್ ಅನ್ನ ಕಳ್ಸ್ಕೊಡೋಣ, ಮಾಸ್ಕ್ ನ ಕಳ್ಸ್ಕೊಡೋಣ. ನಾವು ವಿ ವಿಲ್ ಡೊನೇಟ್ ಇಟ್ ಟು SIT ಅಂಡ್ ಎಕ್ಸ್ಕಾವೇಷನ್ ಟೀಮ್. ಒಂದು 50 ಸೆಟ್ PPE ಕಿಟ್ ಅನ್ನ ಕಳ್ಸ್ಕೊಡೋಣ. ನಾವೇ ದಾನ ಧರ್ಮ ಮಾಡ್ತೀವಿ. ಯಾಕಂದ್ರೆ ನೀವು ಹಾಕೋಣಲ್ಲ, ಒಂದು ವೈಜ್ಞಾನಿಕವಾದಂತ ಅಪ್ರೋಚೇ ಇಲ್ಲ. ಈ SIT ತನಿಖೆ ಏನ್ ಮಾಡ್ತಾ ಇದ್ದೀರಾ, ಎಕ್ಸ್ಕಾವೇಷನ್, ವೈಜ್ಞಾನಿಕವಾದಂತ ಅಪ್ರೋಚೇ ಇಲ್ಲ. ಬರಿಗೈಯಲ್ಲಿ ಮಾಸ್ಕ್ ಹಾಕೋಣಲ್ಲ, ಟೌಲ್ ಸುತ್ಕೊಂಡು, ಯಾವ ಸೀಮೆ, ಯಾವ್ದೋ ಸ್ಟೋನೇಜ್ ಅಲ್ಲಿ ಇದ್ದಂಗಿಲ್ವಾ ನೀವು? ಹೇಳ್ಕಣಕ್ಕೆ IPS, ನಿಮ್ಗೆ ಇಂಪೋರ್ಟೆಡ್ ಕಾರು, ನಿಮ್ಗೊಂದು 15 ಜನ ಕೆಲಸಗಾರರು, ಸಲ್ಯೂಟ್ಗಳು, ಮೈ ಎಲ್ಲ ಬೇಕು ನಿಮ್ಗೆ. 1.5-2 ಲಕ್ಷ ರೂಪಾಯಿ ಮೊಬೈಲ್ಗಳು ಬೇಕು ನೀವು ಮಾತಾಡಕ್ಕೆ, ಕಿಸಿಯಕ್ಕೆ. ಅಲ್ಲಿ ಸ್ಟೋನೇಜ್ ಅವ್ರ ತರ ಗ್ಲೌಸ್ ಇಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ. ಏನಕ್ಕೆ ಹಾಕೋಣದು ಅದೆಲ್ಲ? ಅವ್ನ ಕೂದಲು ಅದಕ್ಕೆ ಬೀಳ್ತದೆ, ಫಾರೆನ್ಸಿಕ್ ಹೋಗುತ್ತೆ, ಅದನ್ನು ಅವ್ರಿಗೆ ಅವಾಗ ಎಕ್ಸಾಮಿನೇಷನ್ ಮಾಡ್ತಾರೆ. ವಿ ವಾಂಟ್ ಸೈಂಟಿಫಿಕ್ ಐ ಥಿಂಕ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಟು ಬಿ ಫಾಲೋಡ್ ಬೈ SIT ಅವರು. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ, ಅಟ್ಲೀಸ್ಟ್ ಸೇಫ್ಟಿ, ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕು. ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ. ಗ್ಲೌಸ್ ಇಲ್ಲ ಹೆಂಗ್ರಿಕ್ ಎತ್ಕೊಂಡ್ಬರ್ತಾನ ಅವ್ನು ಎತ್ಕೊಂಡ್ಬರ್ಬೇಕಾದ್ರೆ ಅವ್ನ ತಲೆ ಕೂದಲೆಲ್ಲ ಆ ಒಂದು ಕಳೆ ಬರಕ್ ಬೀಳ್ತದೆ, ಅದು ಲ್ಯಾಬ್ಗೆ ಹೋಗುತ್ತೆ. ಅವನ ಫಿಂಗರ್ ಪ್ರಿಂಟ್ ಲ್ಯಾಬ್ಗೆ ಹೋಗುತ್ತೆ. ತನಿಖೆನ ದಿಕ್ತಪ್ಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ. ಮಿನಿಮಮ್ ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ SIT ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಸೀಮೆ SIT ನೀವು, ಯಾವ ಸೀಮೆ IPS ಓದಿದ್ದೀರಾ? ಮೋಹಂತಿ ಅವರೇ, ಇಷ್ಟು ನೆಗ್ಲಿಜೆನ್ಸಿನ ಯಾಕೆ? ಅಲ್ಲಿ ಲೋಕಲ್ ಆಸ್ಪತ್ರೆನಲ್ಲಿ ಕೇಳಿದ್ರೆ, ಮೆಡಿಕಲ್ ಆಸ್ಪತ್ರೆ ಕೇಳಿದ್ರೆ PPE ಕಿಟ್ ಕೊಡಲ್ವಾ? ಕರೋನಾ ವೈರಸ್ ಅಲ್ಲಿ ಎಲ್ಲಾ ಡಾಕ್ಟರ್ಸು PPE ಕಿಟ್ ಹಾಕೊಂಡಿದ್ರು. ನೀವು ಹಾಕೊಂಡ್ ಮಾಡಕ್ಕೆ ಏನ್ ದೊಡ್ಡ ರೋಗ? ಆಮೇಲೆ ಅಲ್ಲಿ ಬಕೆಟ್ ಅಂತೆ, ಯಾಕೆ? ಆ ಹ್ಯೂಮನ್ ರಿಮೈನ್ಸ್ ನ ಕಲೆಕ್ಟ್ ಮಾಡಕ್ಕೆ ಸೈಂಟಿಫಿಕಲಿ ನಿಮ್ಗೆ ಕಂಟೈನರ್ಸ್ ಇಲ್ವಾ? ಬಕೆಟ್ ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಏನ್ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಗೆಟ್ ಸಮ್ ಏನೋ ಸರ್ಕಾರಕ್ಕೆ ಕೇಳಿ, ಆ ಬಕೆಟ್, ಪ್ಲಾಸ್ಟಿಕ್ ಅವೆಲ್ಲ ಯೂಸ್ ಮಾಡೋದ್ ಬದಲು ವೈಜ್ಞಾನಿಕವಾಗಿ ಪರ್ಟಿಕ್ಯುಲರ್ ಕಂಟೈನರ್ಸ್ ಬರುತ್ತೆ. ವೈ ಕಾಂಟ್ ಯು ಯೂಸ್ ಇಟ್? ಯಾಕೆ ತಾವು ಯೂಸ್ ಮಾಡಬಾರ್ದು? ಅಲ್ಲಿ ಕೆಲಸ ಮಾಡೋ ಯಾರಿಗೂ ಕೂಡ PPE ಕಿಟ್ ಕೊಟ್ಟಿಲ್ಲ, ನೀವು ಹಾಕೋಣಲ್ಲ. ಅದ್ ಏನ್ ಗಲೀಜ್ ಕೆಲಸ ಮಾಡ್ತಿರೋ SIT ಅವರು.
ಅಲ್ಲ ನಿಮ್ಮನ್ನು ಯಾರು SIT ಅಂದಿದ್ದು? ನಿಮ್ಗೆ ಯಾರು ಮಾನಿಟರ್ ಮಾಡ್ತಾ ಇರೋದು? ಸರ್ಕಾರಕ್ಕೆ ಬುದ್ಧಿ ಇಲ್ಲ, ಎಲ್ಲ ಇಂತ ಲದ್ದಿರೋ ಮುಂಡೆವೆ ಗೆದ್ದಿರೋದು. ನಿಮ್ಗೂ ಬುದ್ಧಿ ಇಲ್ವಾ? ವೈಜ್ಞಾನಿಕವಾದಂತ ಸ್ಟ್ಯಾಂಡರ್ಡ್ಸ್ ಅನ್ನ SIT ಮೇಂಟೈನ್ ಮಾಡಬೇಕು. ವೈಜ್ಞಾನಿಕವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ SIT ಮೇಂಟೈನ್ ಮಾಡಬೇಕು. ಅಲ್ಲಿ ಹೋಗುವಂತ ಪ್ರತಿಯೊಬ್ಬರು PP ಕಿಟ್ ಅನ್ನ ಹಾಕೋಬೇಕು, ಗ್ಲೌಸ್ ಅನ್ನ ಬಳಸಬೇಕು, ತಲೆ ಕೂದಲು ಮಿಕ್ಸ್ ಆಗಬಾರ್ದು, ನಿಮ್ಮ ಫಿಂಗರ್ ಪ್ರಿಂಟ್ಸು ಅಲ್ಲಿ ಇಂಪ್ರಿಂಟ್ ಆಗಬಾರ್ದು. ಎಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೀವು ಬಳಸಬೇಕು. ಕಣ್ಣಿಗೆ ಗ್ಲಾಸು, ಮಾಸ್ಕು, ಅವಶ್ಯಕತೆ ಇದ್ರೆ ಅಲ್ಲಿ ಮೆಡಿಕಲ್ ಟೀಮು ಜೊತೆನಲ್ಲಿ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಬಳಸಬೇಕು. ಏನು ಬಳಸಬೇಡಿ. ಸ್ಟೋನ್ ಏಜ್ SIT ಅವರು ಏನ್ ಹೇಳಪ್ಪ, ನಾವು ಇರೋದನ್ನ ಹೇಳ್ತಾ ಇದೀವಿ. ಅಲ್ಲ, ಯಾರು ನಿಮ್ಮನ್ನ ಹೇಳಿದ್ದು? ಎಕ್ಸುಮೇಷನ್ ಮಾಡ್ತಾ ಇದ್ರಂತ ಯಾರಿಗಾರ ಅನ್ಸುತ್ತಾ? ಒಳ್ಳೆ ಹೊಲದಲ್ಲಿ ಪೈರ್ ಕಿತ್ಕೊಂಬಂದಂಗೆ ಕಿತ್ಕೊಂಬತ್ತಾ ಇದ್ದೀರಾ. ಎತ್ಕೊಂಬಂದು ಅವ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಅವ್ನ ಮೂಕಕ್ಕೆ ಮುಚ್ಕೊಂಡಿದ್ದಾನೆ. ಏನ್ ಸೀಮೆ ಎಕ್ಸುಮೇಷನ್ ಮಾಡ್ತಾ ಇದ್ದೀರಾ? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಕನಿಷ್ಠ ವೈಜ್ಞಾನಿಕವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ SIT ಫಾಲೋ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಾ. ಆ ಹುಡುಗರು ಈಗ ಬರಿಗಾಯಲ್ಲಿ ಎತ್ಕೊಂಬಂದವನೆ ಅಂತ ಹೇಳಿದ್ರೆ ಅಲ್ಲಿ ಎಕ್ಸುಮೇಷನ್ ಮಾಡ್ಬೇಕಾದ್ರೆ ಗ್ಲೌಸ್ ಇಲ್ದರನೆ ಅದನ್ನೆಲ್ಲ ಎತ್ತಾ ಇದ್ದೀರಾ. ನೀವ್ ಯಾರು ಮುಟ್ಟಕ್ಕೆ ನೇಕಡ್ ಹ್ಯಾಂಡ್ಸ್ ಅಲ್ಲಿ? ನಿಮ್ಗೆ ಅಡ್ವೈಸ್ ಕೊಡ್ತಾರ ಯಾವನು? ಅಲ್ಲಿರೋ ಡಾಕ್ಟರ್ಗೆ ಅಡ್ವೈಸ್ ಏನು ತಗೊಂಡಿಲ್ಲ. ಯಾಕಂದ್ರೆ ನೀವು IPS ಅಲ್ವಾ? ನಾನೇ IPS, ನಾನೇನ್ ಬೇಕಾದ್ರೆ ಮಾಡ್ತೀನಿ, ಏನ್ ಬೇಕಾದ್ರೆ ಮಾಡಿ ಸಾಯ್ಬೇಡಿ. ಅಲ್ಲಿ ಏನ್ ಬೇಕೋ ಅದನ್ನ ಮಾಡಿ. ವೈಜ್ಞಾನಿಕವಾದಂತಹ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಕ್ಕಾಗಿಲ್ಲ ಅಂದ್ರೆ ಟುಮಾರೋ ವಿ ವಿಲ್ ಫೈಲ್ ಎ ಕೇಸ್ ಅಗೇನ್ಸ್ಟ್ SIT ಮೇಲೆ ಕೇಸ್ ಫೈಲ್ ಮಾಡ್ಬೇಕಾಗತ್ತೆ. ಯೋಗ್ಯತೆ ಅಲ್ದಂತ ದರಿದ್ರ ಮುಂಡೆವು. ಒಂದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಕ್ ಬರಲ್ಲ. ಹೆಲ್ತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬರಿಗಾಲ ಎತ್ಕೊಂಬತ್ತವನೆ. ಯಾವನೋ ನಿಮ್ಗೆ ಹೇಳಿದಲ್ಲ, ಬರಿಗಾಲ ಎತ್ಕೊಂಬರಕ್ಕೆ ಯಾವನ ಹೇಳಿದ್ದು? ಯಾವನಲ್ಲಿ ಮಾನಿಟರ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು. ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ ಒಂದು ಸೀನಿಯರ್ ಸರ್ಜನ್ ಅನ್ನ ಅಲ್ಲಿ ಮಾನಿಟರ್ ಮಾಡಕ್ಕೆ ಹಾಕಿ ಅಂತ ಸರ್ಕಾರಕ್ಕೆ ಬಡ್ಕೊಂಡ್ವಿ. ಈ ಸರ್ಕಾರ ನೋಡಿದ್ರೆ ಅವ್ರದೇ ಯಾವ್ದೋ ಬಿಸಿಲಿ ಅವ್ರೆ. ರಾಹುಲ್ ಗಾಂಧಿ ಅಂತ, ಇನ್ನೊಂದು ಗಾಂಧಿ ಅಂತ, ಇಲ್ಲೇನೋ ಏನೋ ಎಕ್ಸ್ಪೋಜರ್ ಅಂತ DK ಶಿವಕುಮಾರ್ದು. ಅಲ್ಲ, ಅಲ್ಲಿ ಗ್ಲೌಸ್ ಇಲ್ಲ, ಏನೋ PP ಕಿಟ್ ಇಲ್ಲ. ಅಲ್ಲಿ ಪಳೆಯುಳಿಕೆ ಹಾಕೊಂಬರಕ್ಕೆ ವೈಜ್ಞಾನಿಕವಾದಂತ ಕಂಟೈನರ್ ಇಲ್ಲ. ಕಳ್ಸೋಣ ಹೇಳಿ, ಒಂದು 50 PP ಕಿಟ್ ಕಳ್ಸೋಣ. ಗ್ಲೌಸು, ಹೆಲ್ಮೆಟ್, ಹೆಡ್ ಗೇರ್ಸು, ಸೇಫ್ಟಿ ಮೆಡಿಕಲ್ ಹೆಲ್ತ್ ಕಿಟ್ಗಳನ್ನ ನಾವೇ ಡೊನೇಟ್ ಮಾಡೋಣ. ಹಂಗಾರ ಇದ್ರೆ ಹೇಳಿ, ಹಾಕ್ತೀವಿ. ಏನ್ ಜನನೋ, ಅದೇನ್ ಸ್ಟ್ಯಾಂಡರ್ಡ್ಸ್ ಅವನ್ನೆಲ್ಲ ಮುಟ್ಟಿ ಪಟ್ಟಿ ಆ ಎವಿಡೆನ್ಸ್ಗಳನ್ನೆಲ್ಲ ಡ್ಯಾಮೇಜ್ ಮಾಡಕ್ಕೆ ಫಾರೆನ್ಸಿಕ್ ಅವರು ಅವಾಗ ಹೇಳಿ, ಇಲ್ಲ ಇದನ್ನ ಇವನ್ ಮುಚ್ಚಾಕಿಲ್ಲ. ಅಲ್ಲ, ಅದ್ರ ಮೇಲೆ ಏನಾದ್ರೂ ಒಂದು ಇದ್ದಿರ್ತದಲ್ಲ. ನೀವು ನೇಕಡ್ ಹ್ಯಾಂಡ್ಸ್ ಅಲ್ಲಿ ಮುಟ್ಟಿ SIT ಅವರು, ಅಲ್ಲಿರೋ ಆಳುಗಳು, ನೀವು ಯಾಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ? ವೈ ಆರ್ ಯು ಡ್ಯಾಮೇಜಿಂಗ್ ದ ಎಕ್ಸುಮೇಟೆಡ್ ಹ್ಯೂಮನ್ ರಿಮೈನ್ಸ್? ಅಲ್ಲ, ಅಟ್ಲೀಸ್ಟ್ ಗ್ಲೌಸ್ ಹಾಕೊಂಡಾದ್ರು ಮುಟ್ರಿ. ಏನ್ ದನನ ನೀವೆಲ್ಲ? ನನ್ಗೆ ಗೊತ್ತಿಲ್ಲ ಏನ್ ಹೇಳ್ಬೇಕು ಇವ್ರಿಗೆಲ್ಲ. ಅದ್ ಎಲ್ಲಿಂದ, ಯಾವ್ದನ ಗ್ರಹದಿಂದ ಬಂದ್ಬಿಟ್ಟಿದ್ದೀರಾ ಎಲ್ಲ ಸೇರ್ಕೊಂಡು? ಯಾವ್ದೋ ಮಾರ್ಸಿಂದ ಬಂದು ಎಕ್ಸುಮೇಷನ್ ಮಾಡ್ದಂಗೆ ಮಾಡ್ತೀರಾ? ನೀವು ಭೂಮಿ ಮೇಲೆ ಇರೋದು ಭಾರತದಲ್ಲಿ, ಕರ್ನಾಟಕದಲ್ಲಿ. ಏನ್ ಕಲ್ತಿದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಏನ್ ಹಂಗಾರೆ ಮಾನಿಟರ್ ಪುಕ್ಸಟ್ಟೆ ಏನಿದು? ಅಲ್ಲ, ಕನಿಷ್ಠ ಒಂದು ಗ್ಲೌಸ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂತ ಮುಂಡೆವು ಅಂತಂದ್ರೆ ನೀವೇ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಯಾವ್ದಾದ್ರು ಬೇರೆ ಗ್ರಹದಿಂದ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಕನಿಷ್ಠ IPS ಓದ್ಬೇಕಾರೆ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನು ಓದಿಲ್ವಾ? ಹೆಲ್ಮೆಟ್, ಗ್ಲೌಸು, ಮಾಸ್ಕ್, PP ಕಿಟ್ ಇಲ್ಲ. ಬೇಕಾದ್ರೆ ಹೇಳು, ಕೊಡ್ಸೋಣ. ಬೇಕಾದ್ರೆ ಹಾಳ ಹೋಗ್ಲಿ, ಹಾಕೊಂಡು ಕೆಲಸ ಮಾಡಿ. ಅಭ್ಯಾಸನೇ ಇಲ್ಲ. ಅವ್ನು ನಿಮ್ಮ ಅವನು PC ನಗ್ತಾವನೆ ನಿಂತ್ಕೊಂಡಲ್ಲಿ, ಅವನು ಹಾಕೊಂಡಿಲ್ಲ. ಅಯ್ಯೋ ದೇವ್ರೆ, ಏನಾರ ರೋಗ ಗೀಗ ಬಂದ್ರೆ ಬಾಡಿ ಹ್ಯೂಮನ್ಸ್ ತೆಗಿತಾ ಇದ್ದಾರಲ್ಲ, ಏನಾರ ರೋಗ ಗೀಗ ಬಂದ್ರೆ ಏನ್ ಬರಲ್ಲ ಅಂತನಾ? ಬಂದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಆರ್ ಡೂಯಿಂಗ್ ಸಮ್ ಇನ್ವೆಸ್ಟಿಗೇಷನ್. ಇದು ಯಾವ್ದೋ ಸಂತೆನಲ್ಲಿ ನಿಂಬೆಹಣ್ಣು ಮಾರೋ ಕೆಲಸ ಅಲ್ಲ ಇದು. ಓಕೆ, ಇದು ತನಿಖಾ ವ್ಯವಸ್ಥೆ. ಆ ತನಿಖಾ ವ್ಯವಸ್ಥೆಗೆ ಒಂದು ಸ್ಟ್ಯಾಂಡರ್ಡ್ಸ್ ಇರ್ತದೆ. ಈ ತನಿಖೆ SIT ಅಂತ ಹೇಳೋದು ಬಿಟ್ರೆ ಮಿಕ್ಕಿದ್ದೆಲ್ಲ ನೀವು ಮಾಡ್ತಾ ಇರೋದು ಸ್ಟೋನ್ ಏಜ್ ಅಲ್ಲಿ ಮಾಡ್ತಾ ಇದ್ದೀರಲ್ಲ. ಸ್ಟೋನ್ ಏಜ್ SIT ಅಂತ ಹೇಳ್ಬೇಕು. ಏನೋ ತಿಂದಿನಿ, ಏನೋ ಕನಿಷ್ಠ ಗ್ಲೌಸ್ ಹಾಕೋಣಲ್ಲ, ಮಾಸ್ಕ್ ಹಾಕಲ್ಲ. ಓಕೆ, ಅಟ್ಲೀಸ್ಟ್ ಅಷ್ಟಾರು ಕೊಡ್ಬೋದಲ್ಲ. ಬೂಟ್ ಇಲ್ಲ ಅವ್ರಿಗೆ, PP ಕಿಟ್ ಇಲ್ಲ. ಏನ್ರ ಮಾಡ್ತೀರಾ? ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ PP ಕಿಟ್ ಕೊಡಿ ಅವ್ರಿಗೆ. ಸರ್ಕಾರ ಗ್ಲೌಸ್ ಗಿವ್ಸ್ಗೆಲ್ಲ ಸ್ಯಾಂಕ್ಷನ್ಸ್ ಕೊಡಿ.
ಅವ್ರ ಬರಿಗೈಲಿ ಎತ್ಕೊಂಬತ್ತವ್ರೆ, ಇರೋದನ್ನೆಲ್ಲ ಹಾಳು ಮಾಡಿರ್ತಾರೆ. ಈ SIT ಅಂಡ್ ಅವ್ರ ಇನ್ವೆಸ್ಟಿಗೇಷನ್ ಆ ದೇವರೇ ಬಲ್ಲಾಗುರು. ಥ್ಯಾಂಕ್ ಯು. ನಿಮ್ಮನ್ನು ಯಾವನೋ SIT ಅಂತಾರೆ, ಒಳ್ಳೆ ಸ್ಟೋನ್ ಏಜ್ ವ್ಯಕ್ತಿಗಳಿದ್ದಂಗೆ ಇದೀರ. ಯಾವ್ದೋ ಗ್ರಹದಿಂದ ಬಂದು ಕೆಲಸ ಮಾಡ್ತಾರ, ಮಾತಾಡ್ತಾ ಇದ್ರ, ಬೈಯಂಗಿಲ್ಲ, ಸುಮ್ನೆ ಇರಂಗಿಲ್ಲ ನಿಮ್ಮನ್ನ. ಆ ಬೆಲ್ಟ್ ಅಂಗಡಿ ನೋಡಿದ್ರೆ ಸುಟ್ಟಾಕವ್ರೆ, ಅವ್ನ್ ಮಂಜುನಾಥ್ ನೋಡಿದ್ರೆ ಧಮ್ಕಿ ಹಾಕ್ತಾನೆ, ನೀವು ನೋಡಿದ್ರೆ ಕಳೆ ಬರಗಳನ್ನ ಬರಿಗೈಲಿ ಎತ್ಕೊಂಬತ್ತೀರಾ, ಆ ಮುಖ ಹಾಕೊಂಡ್ ಏನೋ ಇದು ಹ್ಯೂಮನ್ ರಿಸೋರ್ಸ್ ನ ಇಷ್ಟು ಮಟ್ಟಿಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರ. ಓಡಾಡಕ್ ಮಾತ್ರ AC ಕಾರ್ಗಳು IPS ಅಧಿಕಾರಿಗಳಿಗೆ, ಮಂಜುನಾಥನ್ ಗೌಡನ್ಗೆ ಅವ್ನಿಗೆ ಎಳ್ಳೆಳ್ಳು ಮೊಬೈಲು. ಇಲ್ಲಿ ನೋಡಿದ್ರೆ ನೀವು ಮಾಡ್ತಾರ ಕೆಲಸ ನೋಡಿದ್ರೆ ವೈ